ಹೇ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಫಾರ್ 30 ಡೇಸ್ 30 ಟಾಕ್ಸ್. ದಿಸ್ ಇಸ್ ಡೇ 3. ಇವತ್ತಿನ ಮಾತೇನೆಂದರೆ ನಾಟ್ ಎವ್ರಿ ಒನ್ ಡಿಸರ್ವ್ಸ್ ಕ್ಲಾರಿಟಿ. ಏನು ಗೊತ್ತಾ, ನಾವು ನಮ್ಮ ಸೈಡ್ನ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೂ ಕೆಲವು ಜನಕ್ಕೆ ಅದು ಮ್ಯಾಟ್ರೇ ಆಗಲ್ಲ. ಹಾನೆಸ್ಟ್ಲಿ ಕೇರ್ ಇರೋರಿಗೆ ಕ್ಲಾರಿಟಿ ಈಸಿಯಾಗಿ ಅರ್ಥ ಆಗುತ್ತೆ. ಆದರೆ ಕೇರ್ಲೆಸ್ ಇರೋರಿಗೆ, ನಾವು ಇಂಪಾರ್ಟೆಂಟ್ ಅಲ್ಲ ಅನ್ನೋರಿಗೆ ನೀನು 100 ಸಲ ಎಕ್ಸ್ಪ್ಲೇನ್ ಮಾಡಿದ್ರೂ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನೇ ಚೂಸ್ ಮಾಡ್ತಾರೆ. ನಿಜವಾಗ್ಲೂ ನಾಟ್ ಎವ್ರಿ ಒನ್ ಡಿಸರ್ವ್ಸ್ ಕ್ಲಾರಿಟಿ. ಎಲ್ರಿಗೂ ನೀನು ಎಕ್ಸ್ಪ್ಲೇನ್ ಮಾಡಲೇಬೇಕು ಅಂತ ಏನಿಲ್ಲ. ನಾವು ಯೂಶ್ವಲಿ ಏನು ಮಾಡ್ತೀವಿ ಗೊತ್ತಾ, ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ಆದರೆ ಇಮಿಡಿಯೇಟಾಗಿ ಪ್ಯಾನಿಕ್ ಆಗಿಬಿಡ್ತೀವಿ. ಅಯ್ಯೋ, ನಾನು ಹೀಗೆ ಹೇಳಲಿಲ್ಲ, ನನ್ನ ಇಂಟೆನ್ಷನ್ ಈ ರೀತಿ ಇರಲಿಲ್ಲ. ಸ್ಟಾರ್ಟ್ ಆಗುತ್ತೆ ನಮ್ಮ ಎಕ್ಸ್ಪ್ಲನೇಷನ್ ಮ್ಯಾರಥಾನ್. ಬಟ್ ಕೆಲವು ಸಲ ರಿಯಾಲಿಟಿ ಏನಂದರೆ ಅವರಿಗೆ ಕ್ಲಾರಿಟಿ ಬೇಕಿರಲ್ಲ, ಅವ್ರಿಗೆ ಒಪಿನಿಯನ್ ಕನ್ಫರ್ಮ್ ಆಗಬೇಕು. ಡಿಫ್ರೆನ್ಸ್ ಏನು ಗೊತ್ತಾ, ಅರ್ಥ ಮಾಡ್ಕೊಳ್ಳೇಬೇಕು ಅಂದ್ಕೊಂಡಿರೋರಿಗೆ ಕ್ಲಾರಿಟಿ ಇಂಪಾರ್ಟೆಂಟ್. ಜಜ್ಮೆಂಟ್ ರೆಡಿ ಮಾಡ್ಕೊಂಡಿರೋರಿಗೆ ನೀವು ಏನೇ ಹೇಳಿದ್ರೂ ಯೂಸ್ಲೆಸ್, ನೀವು ವಿಲ್ಲನ್ನೇ, ಕೇಸ್ ಕ್ಲೋಸ್ಡ್. ಕೆಲವು ಜನಕ್ಕೆ ನೀವೇ ರಾಂಗ್ ಆಗಿರಬೇಕು ಅನ್ನೋದು ಬೇಕು. ನೀವು ರೈಟ್ ಇದ್ರೇ ಅವ್ರಿಗೆ ಪ್ರಾಬ್ಲಮ್, ಅದೇ ಅವ್ರಿಗೆ ಅನ್ಕಂಫರ್ಟಬಲ್. ಸೊ ಎಷ್ಟು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ನೀವೇ ಇಂಪಾರ್ಟೆಂಟ್ ಇರೋರಿಗೆ ಒಂದು ಸೆಂಟೆನ್ಸ್ ಸಾಕು. ನಿಮ್ಮ ಇಂಪಾರ್ಟೆನ್ಸ್ ಇಲ್ಲ ಅಂದರೆ ಇಷ್ಟುದ್ದ ಪ್ರೆಸೆಂಟೇಷನ್ ಕೊಟ್ಟರು ಯೂಸ್ಲೆಸ್. ಇನ್ನೊಂದೇನು ಗೊತ್ತಾ, ನಾವು ಎಂಥವ್ರಿಗೆ ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡ್ತಿರ್ತೀವಿ ಅಂದರೆ ಆಲ್ರೆಡಿ ನೀವು ರಾಂಗ್ ಅನ್ನೋ ಸ್ಟ್ರಾಂಗ್ ಜಜ್ಮೆಂಟಲ್ಲಿ ಇರೋರಿಗೆ. ಎನರ್ಜಿ ವೇಸ್ಟ್, ಟೈಮ್ ವೇಸ್ಟ್, ಮೂಡ್ ವೇಸ್ಟ್. ಈ ಟೈಮಲ್ಲಿ ಬಿಗ್ಗೆಸ್ಟ್ ಪವರ್ ಏನು ಗೊತ್ತಾ, ಸ್ಟಾಪ್ ಟಾಕಿಂಗ್ ಆ್ಯಂಡ್ ಗಿವ್ ಆನ್ಸರ್ ಇನ್ ಸೈಲೆನ್ಸ್. ಲೈಫಲ್ಲಿ ಬಿಗ್ಗೆಸ್ಟ್ ಪೀಸ್ ಹ್ಯಾಕ್ ಏನಂದರೆ ನಾಟ್ ಎವ್ರಿ ಒನ್ ಡಿಸರ್ವ್ಸ್ ಕ್ಲಾರಿಟಿ. ನೀವೇನಂತೀರಾ? ಇದಕ್ಕೆ ನೀವು ಅಗ್ರಿನಾ? ಓಕೆ ಅಂದರೆ ಕಮೆಂಟ್ ಮಾಡಿ. ಮತ್ತೆ ನಾಳೆ ಮಾತಾಡೋಣ. ಬಾಯ್ ಬಾಯ್.